ಈ ವಿಡಿಯೋದಲ್ಲಿ ನಾವು ಪದ್ಮ ಅವಾರ್ಡ್ಸು 2026ರಲ್ಲಿ ಯಾರ್ಯಾರಿಗೆ ನೀಡಲಾಗಿದೆ ಹಾಗೆ ಇದರ ಇಂಪಾರ್ಟೆನ್ಸ್ ಏನು ಎಕ್ಸಾಮ್ಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನಾವು. ಸೊ ಟೋಟಲಾಗಿ 2026ರಲ್ಲಿ 131 ಪದ್ಮ ಅವಾರ್ಡ್ಸ್ಗಳನ್ನು ನೀಡಲಾಗಿದೆ. ಪದ್ಮ ವಿಭೂಷಣ 5 ಜನಕ್ಕೆ ಕೊಟ್ಟಿದ್ದಾರೆ, ಪದ್ಮಭೂಷಣ 13 ಜನ ಕೊಟ್ಟಿದ್ದಾರೆ, ಹಾಗೆ ಪದ್ಮಶ್ರೀ 113 ಜನಕ್ಕೆ ನೀಡಲಾಗಿದೆ. ಹಾಗೆ ನಾನು ಇಂಪಾರ್ಟೆಂಟ್ ಇರ್ತಕ್ಕಂಥ ಹೆಸರುಗಳನ್ನು ಮೆನ್ಷನ್ ಮಾಡಿದ್ದೀನಿ. ಹಾಗೆ ನೀವು ಎಲ್ಲ ಹೆಸರುಗಳನ್ನು ಒಂದು ಸರ್ತಿ ನೋಡ್ಕೊಂಡು ಹೋಗಿ ಎಕ್ಸಾಮ್ಗೆ. ಸೊ ಪದ್ಮ ವಿಭೂಷಣ ನೋಡಿದರೆ KT ಥಾಮಸ್ ಪಬ್ಲಿಕ್ ಅಫೇರೆನ್ಸ್ ಫೀಲ್ಡಲ್ಲಿ ಕೊಡಲಾಗಿದೆ. ಹಾಗೆ P ನಾರಾಯಣ್ ಲಿಟ್ರೇಚರ್ ಹಾಗೂ ಎಜುಕೇಷನ್ ಅಲ್ಲೇ ಕೊಟ್ಟಿದ್ದಾರೆ. ಹಾಗೆ ನೀವು ಪದ್ಮಭೂಷಣ ನೋಡಿದಾಗೆ ವಿಜಯ್ ಅಮಿತ್ರಾಜ್ ಸ್ಪೋರ್ಟ್ಸು, ಮಮ್ಮೂಟಿ ಆರ್ಟು, ಅಲಕ್ ಯಾಗ್ನಿಕ್ ಆರ್ಟು, ಹಾಗೆ ದತ್ತಾತ್ರೇಯ ಯುದ್ ನೋರಿ ಮೆಡಿಸಿನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದು ರೋಹಿತ್ ಶರ್ಮಾ ಅವರಿಗೆ ಕೊಟ್ಟಿದ್ದಾರೆ ಸ್ಪೋರ್ಟ್ಸಲ್ಲಿ, ಸವಿತಾ ಪುನಿಯಾ ಸ್ಪೋರ್ಟ್ಸು, ಸತೀಶ್ ಶಾ ಹಾಗೆ ವತಿದ್ಮೀರ್ ಮೆಸ್ತಿಸ್ವಿ ಶಿಲ್ವಿನಿ ಇವರಿಗೆ ಸೊ ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು ಹೆಸರುಗಳನ್ನು ಮೆನ್ಷನ್ ಮಾಡಿದ್ದೀನಿ. ಹಾಗೆ ಇದ್ರ ಬಗ್ಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನೋಡಿದರೆ ಎಕ್ಸಾಮ್ಗೆ ಪದ್ಮ ಅವಾರ್ಡು ಇದು ಒಂದು ಸಿವಿಲಿಯನ್ ಅವಾರ್ಡು. ರ್ಯಾಂಕ್ ವೈಸ್ ನೋಡಿದರೆ ಪದ್ಮವಿಭೂಷಣ ಹೈಯೆಸ್ಟು, ಅದಾದ ನಂತರ ಪದ್ಮಭೂಷಣ, ಅದಾದ ಮೇಲೆ ಪದ್ಮಶ್ರೀ ಅವಾರ್ಡು. ಸೊ ಇದು ಫಸ್ಟ್ ಇನ್ಸ್ಟಿಟ್ಯೂಟ್ ಯಾವಾಗಂದರೆ 1954 ಈ ಅವಾರ್ಡ್ ಯಾರು ಕೊಡ್ತಾರೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಕೊಡ್ತಾರೆ. ಸೊ ಇದು ಆರ್ಟಿಕಲ್ 18ಗೆ ಯಾವ ರೀತಿ ಸಂಬಂಧ ನೋಡೋದಾದರೆ ಆರ್ಟಿಕಲ್ 18 ಏನು ಹೇಳುತ್ತೆ ಅಂದರೆ ಪ್ರೊಹಿಬಿಟೇಷನ್ ಆಫ್ ದ ಟೈಟಲ್ಸ್ ಫ್ರಮ್ ದಿ ಸ್ಟೇಟ್. ಸೊ ಟೈಟಲ್ಸ್ಗಳನ್ನು ಅಲವ್ ಇರಲ್ಲ ಅಂತ ಹೇಳುತ್ತೆ. ಬಟ್ ಎಕ್ಸೆಪ್ಟ್ ಮಿಲಿಟ್ರಿ ಮತ್ತು ಅಕಾಡೆಮಿಕ್ ಒಂದು ಡಿಸ್ಟಿಂಕ್ಷನ್ ಇರುತ್ತಲ್ಲ ಅಲ್ಲಿ ಎಕ್ಸೆಪ್ಷನ್ ಇದೆ ಟೈಟಲ್ಸ್ಗಳು. ಹಾಗೆ ಇದು ಪದ್ಮ ಅವಾರ್ಡ್ ಅನ್ನೋದು ಇದು ಟೈಟಲ್ ಆಗಿ ಕನ್ಸಿಡರ್ ಮಾಡಲ್ಲ. ಸೊ ಇದು ಈ ಆರ್ಟಿಕಲ್ 18 ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಹಾಗೆ ನಾವು ನೋಡಿದಾಗ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಯಾವುದು ನಮ್ಮ ಭಾರತದಲ್ಲಿ ಭಾರತ ರತ್ನ. ಸೊ ಈ ಪಾಯಿಂಟ್ಸ್ಗಳನ್ನೆಲ್ಲ ನೆನಪಿಟ್ಕೊಳ್ಳಿ, ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಹಾಗೆ ಈ 5, 13 ಈ 113 ಇದೆಯಲ್ಲ ಈ ಎಲ್ಲರನ್ನು ಒಂದು ಸತಿ ಅವ್ರ ಹೆಸರನ್ನು ನೋಡ್ಕೊಳ್ಳಿ. ಈ ಸಲ ಎಕ್ಸಾಮ್ಗೆ ಒಂದು ಕ್ವಶನ್ ಕೇಳ್ತಾರೆ. ಥ್ಯಾಂಕ್ ಯು.